ಸೂಳೆಬಾವಿ ಶಾಕಾಂಬರಿ ನೇಕಾರ ಸಹಕಾರ ಸಂಘದ ಎದುರು ಸದಸ್ಯರ ಧರಣಿ. ಸದಸ್ಯರ ಹಣ ಮತ್ತು ಸರ್ಕಾರಿ ಅನುದಾನದಲ್ಲಿ ಭಾರೀ ಅವ್ಯವಹಾರದ ಆರೋಪ. 15 ವರ್ಷದ ಮಿತವ್ಯಯ ನಿಧಿ ಹಾಗೂ ಬಾಕಿ ಬೋನಸ್ ನೀಡುವಂತೆ ಆಗ್ರಹ. ಅವ್ಯವಹಾರ ನಡೆಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ನೇಕಾರರ ಒತ್ತಾಯ. ಆಡಿಟ್ ವರದಿ ಬಳಿಕ ಬೋನಸ್, ನಿಯಮಾನುಸಾರ ನಿಧಿ ವಿತರಣೆ, ಅಧ್ಯಕ್ಷರ ಸ್ಪಷ್ಟನೆ. ಅಮೀನಗಡ ಸಮೀಪ ಸೂಳೆಬಾವಿಯಲ್ಲಿ ಪ್ರತಿಭಟನೆ ತೀವ್ರ, ಸದಸ್ಯರ ಆಕ್ರೋಶ. ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಸಮೀಪದ ಸೂಳೆಬಾವಿ ಗ್ರಾಮದಲ್ಲಿರುವ ಶಾಕಾಂಬರಿ ನೇಕಾರ ಸಹಕಾರ ಸಂಘದ ವಿರುದ್ಧ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಧರಣಿ ನಡೆಸಿದ್ದಾರೆ. ಸದಸ್ಯರ ಹಣ ಹಾಗೂ ಸರ್ಕಾರದ ಅನುದಾನದ ಲೆಕ್ಕಪತ್ರದಲ್ಲಿ ಭಾರೀ ಅವ್ಯವಹಾರ ನಡೆಸಿದವರನ್ನ ಆರೋಪಿಸಿದ ನೇಕಾರರು ಗ್ರಾಮದ ಭಾವೈಕ್ಯ ಮಹಾದ್ವಾರದಿಂದ ಮೆರವಣಿಗೆ ನಡೆಸಿ ಸಂಘದ ಕಚೇರಿ ಎದುರು ಧರಣಿ ಕುಳಿತರು. ಈ ವೇಳೆ ಮಾತನಾಡಿದ ಸದಸ್ಯ ರೋಮಣ್ಣ ಜನಿವಾರದ, ಹಲವು ಹಿರಿಯರು ತನುಮನ ಧನದಿಂದ ಬೆಳೆಸಿದ ಸಂಸ್ಥೆ ಇಂದು ಅಧೋಗತಿಗೆ ತಲುಪಿದೆ. ಸದಸ್ಯರಿಗೆ ಸಿಗಬೇಕಾದ ಸೌಲಭ್ಯಗಳು ದೊರೆಯುತ್ತಿಲ್ಲ. ಮಿತವ್ಯಯ ನೇಕಾರರ ನಿಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವುದು ಜವಳಿ ಇಲಾಖೆಯ ಪರಿಶೀಲನೆಯಲ್ಲಿಯೇ ಬಹಿರಂಗವಾಗಿದೆ ಎಂದು ಆರೋಪಿಸಿದರು. ಇನ್ನು 15 ವರ್ಷದ ಮಿತವ್ಯಯ ನಿಧಿಯ ಅಸಲು ಹಾಗೂ ಬಡ್ಡಿಯನ್ನು ತಕ್ಷಣ ನೀಡಬೇಕು, 2024ರಿಂದ 2026ರವರೆಗಿನ ಬೋನಸ್ ಪಾವತಿಸಬೇಕು, ಅವ್ಯವಹಾರ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಆಡಿಟ್ ವರದಿಯಂತೆ ಸಂಘವನ್ನು ನಡೆಸಬೇಕು ಎಂದು ಸದಸ್ಯರು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಂಘದ ಅಧ್ಯಕ್ಷ ಪ್ರವೀಣ್ ರಾಮದುರ್ಗ ಪ್ರತಿಕ್ರಿಯಿಸಿ, ಮಿತವ್ಯಯ ನಿಧಿಯನ್ನು ಯೋಜನೆಯ ನಿಯಮದಂತೆ 15 ವರ್ಷ ಪೂರ್ಣಗೊಂಡ ಬಳಿಕವೇ ವಿತರಿಸಲಾಗುವುದು. 2025-26ನೇ ಸಾಲಿನ ಆಡಿಟ್ ವರದಿ ಬಂದ ನಂತರ ಲಾಭ ನಷ್ಟ ಪರಿಶೀಲಿಸಿ ಬೋನಸ್ ನೀಡಲಾಗುವುದು. ಮಿತವ್ಯಯ ನಿಧಿ ದುರುಪಯೋಗದ ಆರೋಪಗಳ ಬಗ್ಗೆ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಧರಣಿಯಲ್ಲಿ ಸಿದ್ದಪ್ಪ ರಾಮದುರ್ಗ, ಹನುಮಂತ್ ಪರಶುರಾಮ್ ಹೊಸಮನಿ, ಜ್ಞಾನೇಶ್ವರ್ ಧೂಪದ್, ಪಾಂಡು ಮಿಣಜಗಿ, ಸುಭಾಷ್ ಧೂತ್ತರಗಿ, ಭದ್ರಪ್ಪ ಮಿಣಜಗಿ, ಕೋಮಣ್ಣ ಸೇರಿದಂತೆ ಅನೇಕ ಸದಸ್ಯರು ಭಾಗವಹಿಸಿದ್ದರು. ಹುನಗುಂದ ತಾಲೂಕಿನ ಸೂಳೆಬಾವಿ ಗ್ರಾಮದೊಳಗೆ ಶ್ರೀ ಶಾಕಾಂಬರಿ ನೇಕಾರ ಸಹಕಾರ ಸಂಘ ಎನ್ನುವಂತಹ ಸಂಘವು 1946ನೇ ಇಸ್ವಿಯೊಳಗೆ ಪ್ರಾರಂಭಗೊಂಡು ಈಗ 78ರಿಂದ 79 ವರ್ಷವನ್ನು ಪೂರೈಸಿ ರಾಷ್ಟ್ರ ಮಟ್ಟದೊಳಗೆ ಇದು ಪ್ರಶಸ್ತಿ ಪಡೆದಂಥ ಈ ಒಂದು ನೇಕಾರ ಸಂಸ್ಥೆ ಇವತ್ತು ಈ 10 ವರ್ಷದಿಂದ ಇದು ಭ್ರಷ್ಟಾಚಾರಕ್ಕೆ ಒಳಗಾಗಿ ಬಡ ನೇಕಾರರು ನಲುಗ್ತಾ ಇರುವಂತಹ ಒಂದು ಸಂಸ್ಥೆಗೆ ಒಳಪಟ್ಟಿದೆ. ಈ ಒಂದು ಸಂಸ್ಥೆ ಒಳಗೆ 2010ನೇ ಇಸ್ವಿಯಿಂದ ಏನು BN ರಾಮದುರ್ಗ ಎನ್ನುವಂತಹ ವ್ಯಕ್ತಿ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿದಾಗಿದೆ ಅಂತ ಅವ್ಯವಹಾರ ಪ್ರಾರಂಭವಾಯಿತು. ಈ ವ್ಯಕ್ತಿ ಅಮೀನ್ಗಢದಲ್ಲಿರ್ತಕ್ಕಂಥ ಒಂದು ನೇಕಾರ ಸಹಕಾರಿ ಸಂಘವನ್ನು ಈ ಕಾರ್ಯದರ್ಶಿಗಳು ಅವ್ಯವಹಾರಕ್ಕೆ ತೊಡಗಿ ನೇಕಾರಿಗೆ ಒದಗಿಸಬೇಕಾದಂತಹ 1,93,00,000 ಮಿತವ್ಯಯ ನಿಧಿಯನ್ನು ಇವರು ಕಬಳಿಕೆ ಮಾಡಿದರು. ಇದನ್ನು ನಾವು 14 ತಿಂಗಳಿಂದ ನಾವು ನಿರಂತರ ಹೋರಾಟ ಮಾಡಿದ್ವಿ ನೇಕಾರರು. ಅದಕ್ಕೆ ಒತ್ತಡಕ್ಕೆ ಮನೆದು ಮತ್ತು TV ಮಾಧ್ಯಮದವರ 93 ಲಕ್ಷವನ್ನು ಜವಳಿ ಇಲಾಖೆಗೆ ಟ್ರೆಜರಿಗೆ ಕಟ್ಟಿದರು. ಕಳೆದ ವಾರ ಆಡಿಟ್ ರಿಪೋರ್ಟ್ ಬಂದಂತಹ ಆಡಿಟ್ ವರದಿಯಲ್ಲಿ ಸಂಘದೊಳಗೆ 2,20,24,000 ಅವ್ಯವಹಾರ ನಡೆದಿದೆ ಅಂತ ಆಡಿಟರ್ ಆದಂಥ ಮುಂದ್ರಾ ಅವರು, BN ರಾಮದುರ್ಗ ಅವರು ಇದಕ್ಕೆ ಹೊಣೆಗಾರರು ಅಂತ ಆಡಿಟ್ನೊಳಗೆ ಬರೆದಿಟ್ಟಿದ್ದಾರೆ. ಈಗ ಈ ವರದಿಗೆ ಅಂತಿಮ ಸಹಿ ಮತ್ತು ಆ ತನಿಖೆ ಆಗಬೇಕು. ಯಾರಿಂದ? AR ಮತ್ತು DR ಅವರಿಂದ ಇದು ಆಮೂಲಾಗ್ರವಾದಂತಹ ಚರ್ಚೆ ಆದ ನಂತರ ಈ ವರದಿಗೆ ಅಂತಿಮ ಲಿಖಿತ ದೊರಕತೆ ಅಂತ ನಮ್ಗೆ ಮಾಹಿತಿ ಬಂದೈತಿ. ಹೆಸರು ನಮ್ಮದು ರೋಮಣ್ಣ ಜನಿವಾರದ ಶಾಕಾಂಬರಿ ನೇಕಾರ ಸಹಕಾರಿ ಸಂಘದ ಸದಸ್ಯರು. ನಾವೇನು ಕಷ್ಟ ಬಿಟ್ಟು ದುಡ್ಡೀವ್ರಿ, ಅದು ನಮ್ಮ ರೊಕ್ಕ ನಮಗೆ ಬಂದ್ರೆ ಸಾಕು. ಬಡ್ಡಿ ಗಂಟು ಮತ್ತು ಇಷ್ಟು ಅನ್ಯಾಯ ಆದರೂ ಸುಮ್ಮನೆ ಇರೋದು ಅಂದ್ರೆ ಹೆಂಗ್ರಿ ಇದಕ್ಕೆ? ಅದ್ರ ಸಲಾಗ ನಾವು ಕುಂತೀವಿ. ಮತ್ತು ನಾವು ಅದು ಬರುತ್ತ ನಾನು ಇನ್ನೂ 2 ದಿನ ಯಾಕೆ 15 ದಿನ ಹೋಗೋದಕ್ಕೆ ನಾವೇನು ಹೇಳೋದಿಲ್ಲ. ಹೆಸರು ಯಾಕರು ಶಂಕರವ್ರಿ.